ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಇನ್ನೇನು ನಮಗೆ ಯುಗಾದಿ ಹಬ್ಬ ಸಮೀಪಿಸ್ತಾ ಇದೆ. ಹಾಗಾಗಿ ಯಾವ ದಿನ ಈ ವರ್ಷ ಯುಗಾದಿ ಹಬ್ಬ ಬಂದಿದೆ, ಶುಭ ಮುಹೂರ್ತ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಯುಗಾದಿ ಹಬ್ಬದ ದಿನ ಅರಿಶಿನ ಕೊಂಬಿನಿಂದ ಈ ಸಣ್ಣ ಕೆಲಸ ಮಾಡಿದ್ರೆ ಸಾಕು, ವಿಶೇಷವಾಗಿ ವರ್ಷ ಪೂರ್ತಿ ಅಂದರೆ ಸಂವತ್ಸರ ಪೂರ್ತಿ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಗುರುವಿನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಜೀವನದಲ್ಲಿ ವಿಪರೀತವಾದಂತಹ ಕಷ್ಟಗಳು ಈ ವರ್ಷ ನೀವು ಅನುಭವಿಸ್ತಾ ಇದ್ದರೆ, ಮುಂದಿನ ವರ್ಷವಾದರೂ ಕೂಡ ಜೀವನ ಚೆನ್ನಾಗಿ ಇರಬೇಕು, ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಏಳಿಗೆ ಆಗಬೇಕು, ಸದಾಕಾಲ ಗುರುವಿನ ಅನುಗ್ರಹ ಜೊತೆಗಿರಬೇಕು ಅನ್ನೋದಾದರೆ ಅರಿಶಿಣದ ಕೊಂಬಿನಿಂದ ಯಾವ ಈ ಒಂದು ಕೆಲಸವನ್ನು ಮಾಡಬೇಕು, ಅದರಲ್ಲೂ ಯುಗಾದಿ ಹಬ್ಬದ ದಿನ ಮಾಡುವಂಥ ಈ ಸಣ್ಣ ಕೆಲಸ ಯಾವ ಟೈಮಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಅರಿಶಿಣದ ಕೊಂಬು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ದೇಶಾದ್ಯಂತ ಜನವರಿ 1ರಂದು ಹೊಸ ವರ್ಷವನ್ನು ನಾವು ಆಚರಿಸಲಾಗುತ್ತೆ. ಆದರೆ ಹಿಂದೂ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಅಥವಾ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ. ಯುಗಾದಿ ಅಂದರೆ ಯುಗದ ಆದಿ, ಅಂದರೆ ಹೊಸ ಯುಗದ ಆರಂಭ ಎಂದು ಅರ್ಥ. ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತೆ. ವರ್ಷದ ಯುಗಾದಿ ಹಬ್ಬ ಯಾವ ದಿನ ಬಂದಿದೆ ಅನ್ನೋದಾದರೆ ಏಪ್ರಿಲ್ 9ನೇ ತಾರೀಕು ಅಂದರೆ ಮಂಗಳವಾರ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತೆ. 2024ರ ಯುಗಾದಿ ತಿಥಿ ಮತ್ತು ಮುಹೂರ್ತ ಅನ್ನೋದಾದರೆ ಚೈತ್ರ ಮಾಸ ಶುಕ್ಲ ಪಕ್ಷದ ಪ್ರತಿಪದ ತಿಥಿ ಆರಂಭ ಆಗೋದು ಏಪ್ರಿಲ್ 8ನೇ ತಾರೀಕು ಮಧ್ಯಾಹ್ನ 3:24 ನಮಗೆ ಪ್ರಾರಂಭ ಆಗುತ್ತೆ. ಹಾಗೆಯೇ ಅಂತ್ಯ ಆಗೋದು ಕೂಡ ಅಂದರೆ ಮುಕ್ತಾಯ ಆಗೋದು ಏಪ್ರಿಲ್ 9ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಮುಕ್ತಾಯ ಆಗುತ್ತೆ. ಹಾಗಾಗಿ ನಾವು ಈ ದಿನ ಅಂದರೆ ಏಪ್ರಿಲ್ 9ನೇ ತಾರೀಕು ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು. ಯಾಕೆ ಅಂದರೆ ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ಆ ದಿನ ನಾವು ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಹಿಂದೂ ಧರ್ಮ ಗ್ರಂಥಗಳು ಮತ್ತು ಪುರಾಣಗಳ ಪ್ರಕಾರ ಯುಗಾದಿ ದಿನದಂದು ಬ್ರಹ್ಮದೇವನು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಎಂದು ಹೇಳಲಾಗುತ್ತೆ. ಅದಾದ ಬಳಿಕ ಬ್ರಹ್ಮನು ಸಮಯ ತಿಳಿಯಲು ವರ್ಷಗಳು, ತಿಂಗಳುಗಳು, ವಾರಗಳು ಮತ್ತು ದಿನಗಳನ್ನು ಸೃಷ್ಟಿಸಿದನು. ಆದ್ದರಿಂದ ಯುಗಾದಿಯ ದಿನದಂದು ಬ್ರಹ್ಮಾಂಡ ಸೃಷ್ಟಿಯ ಮೊದಲ ದಿನವೆಂದು ನಂಬಲಾಗುತ್ತೆ. ಇನ್ನು ಈ ವರ್ಷ ನೀವು ಯುಗಾದಿ ಹಬ್ಬದ ದಿನ ಯಾವ ಒಂದು ಕೆಲಸವನ್ನು ಮಾಡಬೇಕು ಅರಿಶಿಣದ ಕೊಂಬಿನಿಂದ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಎಷ್ಟು ಅರಿಶಿಣದ ಕೊಂಬು ತೊಗೊಬೇಕು ಅನ್ನೋದಾದರೆ ನಿಮ್ಮ ಹೊಸಲು ಅಂದರೆ ಮೇಲ್ಭಾಗದಲ್ಲಿ ಹೊಸಲಿನ ಮೇಲ್ಭಾಗದಲ್ಲಿ ಎಷ್ಟು ಉದ್ದ ಅಳತೆ ಇರುತ್ತೆ ಅಷ್ಟು ಉದ್ದ ಅಳತೆ ಅದರ ಡಬಲ್ ಆಗಷ್ಟು ನೀವು ದಾರವನ್ನು ತೊಗೊಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಅರಿಶಿಣವನ್ನು ಆ ದಾರದಲ್ಲಿ ಕಟ್ಟಬೇಕಲ್ಲ ಸ್ನೇಹಿತರೆ, ಹಾಗಾಗಿ ನೀವು ದಾರವನ್ನು ಸ್ವಲ್ಪ ಜಾಸ್ತಿನೇ ತೊಗೊಬೇಕಾಗತ್ತೆ. ಇನ್ನು ನಾವು ಅರಿಶಿಣವನ್ನು ಒಂದು ಬೌಲಲ್ಲಿ ಹಾಕಿ ನಾವು ನೀರಿಂದ ಮಿಕ್ಸ್ ಮಾಡ್ಕೊಂಡಿರ್ತೀರಿ. ಆ ನೀರಿನಿಂದ ನಾವು ಸಪ್ಪೆ ದಾರ, ನೀವು ಹೂವು ಕಟ್ಟೋ ದಾರ ಬರುತ್ತಲ್ಲ, 5 ಎಳೆ 9 ಎಳೆ ದಾರ ಬರ್ತಾ ಇರುತ್ತಲ್ಲ, ಆ ದಾರವನ್ನು ತಗೊಂಡು ಆ ಅರಿಶಿಣದ ನೀರಿನಲ್ಲಿ ನೀವು ಅದನ್ನು ಪೂರ್ತಿಯಾಗಿ ಅರಿಶಿಣ ಮಾಡ್ಕೊಬೇಕಾಗತ್ತೆ. ಇನ್ನು ಎಷ್ಟು ನಾವು ಅರಿಶಿಣದ ಕೊಂಬನ್ನು ತೊಗೊಬೇಕು ಅನ್ನೋದಾದರೆ ನೀವು ಸಮ ಸಂಖ್ಯೆಯಲ್ಲಿ ತೊಗೊಬೇಕು. ಅಂದರೆ 2, 4, 6, 8, 10 ಈ ರೀತಿಯಾಗಿ ನೀವು ಸಮ ಸಂಖ್ಯೆಯಲ್ಲಿ ತೊಗೊಬೇಕಾಗತ್ತೆ. ನಿಮ್ಮ ಹೊಸಲಿನ ಅಳತೆ ನೋಡಿಕೊಂಡು ಅಲ್ಲಿ ಎಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ನೀವು ಏನು ಅರಿಶಿಣದ ಕೊಂಬನ್ನು ತೊಗೊಬೇಕಾಗತ್ತೆ. ಅದನ್ನು ಈ ರೀತಿಯಾಗಿ ದಾರವನ್ನು ಉದ್ದ ಮಾಡಿಕೊಂಡು ನೀವು ಸ್ವಲ್ಪ ಮೊದಲು ಒಂದು ಸ್ವಲ್ಪ ಜಾಗವನ್ನು ಬಿಟ್ಕೊಬೇಕು. ದಾರವನ್ನು ಸ್ವಲ್ಪ ಎಕ್ಸ್ಟ್ರಾ ತೊಗೊಬೇಕು. ಯಾಕೆಂದರೆ ಹೊಸಲಿಗೆ ಕಟ್ಟಬೇಕಲ್ವ ಮೇಲ್ಭಾಗದಲ್ಲಿ, ಹಾಗಾಗಿ ನೀವು ಅಲ್ಲಿ ಸ್ವಲ್ಪ ನೀವು ದಾರವನ್ನು ಬಿಟ್ಟು ನಂತರ ನೀವು ಹೂವು ಕಟ್ತಿರಲ್ಲ ಆ ರೀತಿಯಾಗಿ ಕಟ್ಬೋದು. ನನಗೆ ಹೂವು ಕಟ್ಟಕ್ಕೆ ಬರಲ್ಲ ಅಂತಂದರೆ ನೀವು ಅದನ್ನು ಸ್ವಲ್ಪ ದೂರಕ್ಕೆ ನೀವು ಒಂದೊಂದನ್ನು ಒಂದು ಅರಿಶಿನ ಇಟ್ಬಿಟ್ಟು ಅದ್ರ ಸುತ್ತಲೂ ನೀವು ದಾರದಲ್ಲಿ ಕಟ್ಕೊತಾನೂ ಹೋಗ್ಬೋದು. ಇಲ್ಲಾಂದರೆ ಹೂವು ಕಟ್ಟಕ್ಕೆ ಬರುತ್ತೆ ಅಂದರೆ ಈ ರೀತಿಯಾಗಿ ಕಟ್ಕೊತಾ ಹೋಗ್ಬೋದು. ನೀವು ಅರಿಶಿನ ಕೊಂಬು ತೊಗೊಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ, ಸಮ ಸಂಖ್ಯೆಯಲ್ಲಿ ಇರಬೇಕಷ್ಟೇ. ನಿಮ್ಮ ಬಾಗಿಲ ಅಳತೆ ನೋಡಿಕೊಂಡು ನೀವು ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಸಮ ಸಂಖ್ಯೆಯಲ್ಲಿ ತೊಗೊಂಡು ಸ್ವಲ್ಪ ದೂರಕ್ಕೆ ಈ ರೀತಿಯಾಗಿ ನೀವು ಅದನ್ನು ಹೂವು ಕಟ್ಟೋ ರೀತಿಯಾಗಿ ಕಟ್ಟಿಕೊಂಡು ನೀವು ಇದನ್ನು ರೆಡಿ ಮಾಡ್ಕೊಬೇಕಾಗತ್ತೆ. ಇನ್ನು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಯುಗಾದಿ ಹಬ್ಬದ ದಿನ ಅಂದರೆ ನೀವು ಏಪ್ರಿಲ್ 9ನೇ ತಾರೀಕು ಮಂಗಳವಾರ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು. ಈ ಮಂಗಳವಾರದ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ನೀವು ಆ ದಿನ ಎಣ್ಣೆ ಸ್ನಾನ ಮಾಡಿ ನಂತರ ನೀವು ಹೊಸಲಿಗೆ ನೀವು ಮಾವಿನ ತೋರಣವನ್ನು ಕಟ್ತೀರಲ್ಲ ಸ್ನೇಹಿತರೆ, ಆ ತೋರಣ ಕಟ್ಟೋದಕ್ಕೆ ಮುಂಚೆನೇ ನೀವು ಈ ಅರಿಶಿಣದ ದಾರವನ್ನು ನೀವು ಎಲ್ಲ ಪೂರ್ತಿಯಾಗಿ ನೀವು ಹೊಸಲಿನ ಪೂರ್ತಿ ಮೇಲ್ಭಾಗದಲ್ಲಿ ಕಟ್ಟಿ ನಂತರ ಇದ್ರ ಮೇಲೆ ನೀವು ಮಾವಿನ ತೋರಣವನ್ನು ಕಟ್ಟಬೇಕಾಗತ್ತೆ.
ಇನ್ನು ಎಷ್ಟು ದಿನ ಇರಬೇಕು ಇದು ಅನ್ನೋದಾದರೆ, ಇದು ಎಷ್ಟು ದಿನ ಇರುತ್ತೋ ಇದು ದಾರ ಕಟ್ಟಾಗೋ ತನಕ ಅಲ್ಲೇ ಬಿಡ್ಬೋದು ಸ್ನೇಹಿತರೆ. ಇದನ್ನು ಹಬ್ಬ ಆದಮೇಲೆ ತಕ್ಷಣ ತೆಗಿಬೋದಾ ಆ ಥರ ಏನೂ ಇಲ್ಲ. ಎಷ್ಟು ದಿನ ಬೇಕಾದರೂ ಅಲ್ಲೇ ಇರ್ಬೋದು. ನಿಮ್ಗೆ ಯಾವಾಗ ತೆಗಿಬೇಕು ಅನಿಸುತ್ತೋ ಅಥವಾ ದಾರ ಅಕಸ್ಮಾತ್ ಹಳೇದಾಗಿ ಕಟ್ಟಾಗುತ್ತೆ ನೋಡಿ, ಆ ಟೈಮಲ್ಲಿ ಕೂಡ ತೆಗಿಬೋದು. ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನೀವು ಕಟ್ಕೊಬೇಕಾಗತ್ತೆ. ಇನ್ನು ಈ ರೀತಿಯಾಗಿ ಕಟ್ಟಾದ್ಮೇಲೆ ಏನು ಮಾಡಬೇಕು ಅದನ್ನು ತೆಗೆದು ಅಂತಂದರೆ, ಯಾವುದಾದ್ರೂ ನೀವು ಅರಿಯೋ ನೀರಿದ್ರೆ ಅರಿಯೋ ನೀರಿಗೂ ಬಿಡ್ಬೋದು. ಇಲ್ಲ ಅಂತಂದರೆ ಯಾವುದಾದ್ರೂ ಗಿಡದ ಅಂದರೆ ಯಾರು ತುಳಿದೇ ಇರೋವಂಥ ದೊಡ್ಡ ದೊಡ್ಡ ಮರಗಳಿರುತ್ತಲ್ಲ, ಮರಗಳಿಗೆ ಒಂದು ಸಣ್ಣ ಕೊಂಬೆಗೆ ನೇತು ಹಾಕ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಕೂಡ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನಾನು ಇಲ್ಲಿ ಕಟ್ಟಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನಿಮ್ಮ ಹೊಸ್ಲು ಎಷ್ಟು ಉದ್ದ ಇದೆಯೋ ಅದನ್ನು ನೋಡಿಕೊಂಡು ಅಷ್ಟುದ್ದನೂ ಮಾಡಬೇಕಾಗತ್ತೆ. ಇನ್ನು ನಾವು ಅರಿಶಿಣದ ಕೊಂಬು ಯಾವ ರೀತಿಯಾಗಿ ತೊಗೊಬೇಕು ಅನ್ನೋದಾದರೆ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದು ಕೌಲು ಹೊಡೆದಿರುತ್ತೆ. ಯಾವಾಗಲೂ ನಾವು ಅದು ಪ್ಲೇನ್ ಆಗಿರುವಂಥದ್ದು ತೊಗೊಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಕೌಲು ಹೊಡೆದಿರುತ್ತಲ್ಲ, ಈ ರೀತಿಯಾಗಿರುವಂಥ ಅರಿಶಿಣದ ಕೊಂಬನ್ನೇ ತೊಗೊಬೇಕಾಗತ್ತೆ. ಎಲ್ಲ ಅರಿಶಿಣದ ಕೊಂಬು ಈ ರೀತಿಯಾಗಿ ಒಂದು ಕೌಲು ಅಥವಾ 2-3 ಇರುತ್ತಲ್ವ, ಈ ಥರದ್ದೇ ತೊಗೊಬೇಕಾಗತ್ತೆ. ನೀವು ಅಂಗಡಿಯಿಂದ ತೊಗೊಂಬರ್ಬೇಕಂದ್ರೂ ಅಲ್ಲಿ ನೋಡಿ ಆರಿಸ್ಕೊಂಡು ಈ ರೀತಿಯಾಗಿ ತೊಗೊಂಬರ್ಬೇಕು. ಅದು ಅಕಸ್ಮಾತ್ ಪಾಕೆಟಲ್ಲಿ ಇತ್ತು ಅಂತಂದರೆ ನೀವು ಪಾಕೆಟಿಂದ ನೀವು ತೊಗೊಂಬಂದಲ್ಲಿ ನೀವು ಈ ರೀತಿಯಾಗಿರೋಂಥ ಅರಿಶಿಣದ ಕೊಂಬನ್ನೇ ನೀವು ತೊಗೊಬೇಕಾಗತ್ತೆ. ಈ ಅರಿಶಿಣದ ಕೊಂಬು ಕಟ್ಟೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ, ಅದರಲ್ಲೂ ನಾವು ಹೊಸ ವರ್ಷ ಅಂತ ಯುಗಾದಿ ಹಬ್ಬ ಅಂತೀರಿ. ಹಾಗಾಗಿ ಯುಗಾದಿ ಹಬ್ಬದ ದಿನ ಮೊದಲ ದಿನ ನಾವು ಈ ರೀತಿಯಾಗಿ ಅರಿಶಿಣದ ಕೊಂಬನ್ನು ನಾವು ಬಾಗಿಲಿಗೆ ಕಟ್ಟೋದ್ರಿಂದ ನಮ್ಮ ಮನೆಯಲ್ಲಿ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ಮನೆಯಲ್ಲಿರುವಂಥ ಪ್ರತಿಯೊಂದು ನೆಗೆಟಿವ್ ಅಂತಂದರೆ ನಕಾರಾತ್ಮಕ ಶಕ್ತಿ ತೊಲಗಿ ಹೋಗುತ್ತೆ. ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ವಾ, ಅಥವಾ ಮನೆಯಲ್ಲಿ ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ, ಮದುವೆಗೆ ಬಂದ ಮಕ್ಕಳಿದ್ದಾರೆ, ಏನೇ ಮಾಡಿದ್ರೂ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಗಂಡು ಮಕ್ಕಳಾಗ್ಬೋದು ಅಥವಾ ಹೆಣ್ಮಕ್ಳಾಗ್ಬೋದು, ಮದುವೆ ಆಗ್ತಾ ಇಲ್ಲ ಅನ್ನೋರಿಗೆ ಅವರಿಗೆ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ. ಯಾಕೆ ಅಂತಂದರೆ ಅರಿಶಿಣ ಅಂದ್ರೇ ಗುರು ಅಂತ, ಹಾಗಾಗಿ ಗುರುಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳು ಆಗ್ತಾ ಇಲ್ಲ, ಮನೆಯ ಯಜಮಾನ ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ವಿಪರೀತವಾಗಿ ನಷ್ಟಗಳು ಆಗ್ತಾ ಇದೆ, ಮನೆಯಲ್ಲಿ ಯಾವಾಗಲೂ ಕಲಹಗಳು ಹೆಚ್ಚಾಗ್ತಾ ಇದೆ ಅನ್ನೋರು ಕೂಡ ಯುಗಾದಿ ಹಬ್ಬದ ದಿನ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಇಂದ ನಮಗೆ ದೈವ ರಕ್ಷಣೆ ಕೂಡ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾರು ಇದನ್ನು ಕಟ್ಟಬೇಕು ಅನ್ನೋದಾದರೆ, ಮನೆಯಲ್ಲಿ ಹಿರಿಕರು ಇರ್ತಾರಲ್ಲ, ಅತ್ತೆ ಮಾವ ಅಪ್ಪ ಅಮ್ಮ ಈ ಥರ ಯಾರಾದರೂ ದೊಡ್ಡವರಿದ್ದರೆ ಅವರು ಕೂಡ ಕಟ್ಬೋದು. ಇಲ್ಲ ಅಂತಂದರೆ ಗಂಡ ಹೆಂಡತಿ ಮಗು ಅಷ್ಟೇ ಇದ್ದಾರೆ ಮನೆಯಲ್ಲಿ ಅನ್ನೋದಾದರೆ, ಮನೆ ಯಜಮಾನ ಗಂಡ ಆಗ್ಬೋದು ಹೆಂಡತಿ ಆಗ್ಬೋದು, ಈ ರೀತಿಯಾಗಿ ಕೂಡ ಕಟ್ಬೋದು. ಇದರಿಂದ ನಿಮ್ಮ ಮನೆಯ ಏಳಿಗೆಗೆ ಅನ್ನೋದು ಆಗ್ತಾ ಹೋಗುತ್ತೆ. ನೀವು ಇಂದಿನ ವರ್ಷ ಏನು ಕಷ್ಟಪಟ್ಟಿದ್ರಿ ಆ ಕಷ್ಟಗಳೆಲ್ಲ ನಿಮಗೆ ಕಳೆದು ಈ ಮುಂದಿನ ವರ್ಷ ಅಂದರೆ ಬರುವ ವರ್ಷ ನಿಮಗೆ 2024 ವರ್ಷ ಪೂರ್ತಿ ನಿಮಗೆ ಧನಲಾಭ ಆಗುತ್ತೆ. ಸ್ನೇಹಿತರೆ, ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಾಗಿ ತಿಳಿಸ್ಕೊಟ್ಟಿದ್ದೆ. ತುಂಬ ಜನ ಹೇಳಿದರು ತುಂಬ ಒಳ್ಳೆಯದಾಯಿತು ನನಗೆ. ಈ ಏನು ಅರಿಶಿಣದ ಕೊಂಬಿನಿಂದ ನಾನು ಆರ ಮಾಡಿ ಅಂದರೆ ಅರಿಶಿಣದ ಕೊಂಬನ್ನು ನಾನು ಈ ಬಾಗಿಲಿಗೆ ಕಟ್ಟಿದ್ರಿಂದ ತುಂಬಾ ಒಳ್ಳೆಯದಾಯಿತು, ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಯಿತು ಅನ್ನೋದಾಗಲಿ, ಮನೆಯಲ್ಲಿ ನಮಗೆ ನೆಮ್ಮದಿ ಇದೆ ಸುಖ ಇದೆ ಅಂತಂದರೆ, ನಮ್ಮ ಮನೆಯಲ್ಲಿ ಜಗಳಗಳು ಕಡಿಮೆ ಆಯಿತು, ಈ ವರ್ಷ ಪೂರ್ತಿ ತುಂಬ ಚೆನ್ನಾಗಾಯಿತು ಅಂತ ತುಂಬ ಜನ ತಿಳಿಸ್ಕೊಟ್ಟಿದ್ರು. ಅದಕ್ಕಾಗಿಯೇ ನಾನು ಈ ವರ್ಷ ಕೂಡ ನೀವು ಯುಗಾದಿ ಹಬ್ಬದ ದಿನ ಈ ಸಣ್ಣ ಕೆಲಸವನ್ನು ಮಾಡಿ, ಇದಕ್ಕೇನು ತುಂಬಾ ದುಡ್ಡು ಖರ್ಚಾಗಲ್ಲ ಸ್ನೇಹಿತರೆ. ಮನೇಲಿರೋವಂಥದ್ದೇ ಅಂತಂದರೆ ನಾವು ಒಂದು ಪಾಕೆಟ್ ಅರಿಶಿಣದ ಕೊಂಬು ತೊಗೊಂಬಂದರೆ ಸಾಕು, ಇಷ್ಟೇ ಕಟ್ಟಬೇಕು ಅಂತ ಏನಿಲ್ಲ. ನಿಮಗೆ ಒಂದು 2 ಅರಿಶಿಣದ ಕೊಂಬು ಅಥವಾ 4 ಅರಿಶಿಣದ ಕೊಂಬು ಕಟ್ಟಿದ್ರೂ ಸಾಕು. ನಿಮ್ಮ ಶಕ್ತಾನುಸಾರ ನೀವು ಒಂದು ಪಾಕೆಟ್ ತೊಗೊಂಬಂದು ಅರಿಶಿಣದ ಕೊಂಬನ್ನು ಈ ರೀತಿಯಾಗಿ ಆ ದಿನ ಬೆಳಗ್ಗೆನೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಕಟ್ಟಬೇಕಾಗತ್ತೆ. ಹೊಸ ವರ್ಷದ ಆರಂಭ ದಿನ ನಾವು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಿ ಆ ದಿನ ಬೇವು ಬೆಲ್ಲವನ್ನು ಅಂದರೆ ಸಿಹಿ ಕಹಿ ಎರಡೂ ನಮ್ಮ ಕಷ್ಟ ಸುಖ ಸಮನಾಗಿ ನಾವು ತೂಗಿಸ್ಕೊಂಡು ಹೋಗ್ತೀವಿ. ನಮ್ಮ ಕಷ್ಟಗಳು ಏನಿದೆಯೋ ಸುಖ ಕೂಡ ಅಷ್ಟೇ ಇರುತ್ತೆ ಸ್ನೇಹಿತರೆ. ಮನುಷ್ಯ ಆದಮೇಲೆ ಎರಡೂ ಬೇಕು, ನಮಗೆ ಸಿಹಿ ಕಹಿ ಎರಡೂ ಇದ್ರೇ ಜೀವನ. ಹಾಗಾಗಿ ಬೇವು ಬೆಲ್ಲವನ್ನು ತಿಂದು ನಾವು ಯುಗಾದಿ ಹಬ್ಬವನ್ನು ಆಚರಿಸೋಣ. ಯಾರೂ ಮಿಸ್ ಮಾಡಿಬಿಡಿ. ಅಟ್ಲೀಸ್ಟ್ ನೀವು ಲಾಸ್ಟ್ ಇಯರ್ ಕಟ್ಟೋಕ್ಕಾಗಲಿಲ್ಲ ಅಂದರೆ ಈ ವರ್ಷ ನೀವು ಕಟ್ಟಿ ನೋಡಿ. ನಿಮ್ಮ ಮನೆಯಲ್ಲಿ ಮಕ್ಕಳ ಮದುವೆ ಆಗ್ತಾ ಇಲ್ಲ ಅನ್ನೋರಾಗಲಿ, ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ನಡೀತಾನೆ ಇರೋದಾಗಲಿ, ಅಥವಾ ಮನೆಯ ಯಜಮಾನ ಯಾವುದೇ ಕೆಲಸಕ್ಕೆ ಹೋದರೂ ಅವನಿಗೆ ಬರೀ ಅದರಲ್ಲಿ ನಷ್ಟನೇ ಅನುಭವಿಸ್ತಾ ಇರ್ತಾರೆ ಅನ್ನೋರಾಗಲಿ, ಈ ರೀತಿಯಾಗಿ ಯಾವುದೇ ಒಂದು ಸಮಸ್ಯೆ ಕೂಡ ಬಗೆಹರಿತಾ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಈ ವರ್ಷ ಆದಷ್ಟು ನೀವು ಅರಿಶಿಣದ ಕೊಂಬನ್ನು ಮೊದಲೇ ತೊಗೊಂಬಂದು ರೆಡಿ ಮಾಡಿ ಇಟ್ಕೊಂಡು ನೀವು ಯುಗಾದಿ ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಿಮ್ಮ ಮನೆ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ಇಷ್ಟು ದಿನ ನೀವೇನು ಕಷ್ಟಪಟ್ಟಿದ್ರೆ ಆ ಕಷ್ಟಗಳೆಲ್ಲ ಕಳೆದು ಸುಖ ಜೀವನ ನಡೆಸೋಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ
ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ವಿಡಿಯೋಗಳು ಶೇರ್ ಮಾಡಿ ಸ್ನೇಹಿತರೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಗೆ ಒಳ್ಳೆಯದಾಗಿದೆ ಅಂದರೆ ನಾವು ಬೇರೆಯವ್ರಿಗೂ ಕೂಡ ಅಟ್ಲೀಸ್ಟ್ ಒಂದು ವಿಡಿಯೋ ಮುಖಾಂತರ ನಾವು ಒಳ್ಳೇದು ಮಾಡೋಣ ಅಂತ ತಿಳಿಸ್ತಾ ಥ್ಯಾಂಕ್ ಯು.